ಆತ್ಮೀಯ ಮಿತ್ರರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ಭಾಗವತ ಸಪ್ತಾಹದ 2ನೇ ದಿನ. ಇವತ್ತು ನಾನು ಇದು 2ನೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಭಾಗವಂತ ಅನ್ನೋದು ಅತ್ಯಂತ ದೊಡ್ಡದಾದ ಪುರಾಣ ಪುಣ್ಯಕಥೆ ಆಗಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ 18,000 ಶ್ಲೋಕಗಳು ಇವೆ. ಇದು ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ. ಹಾಗಾಗಿ ನಾನು ಇವತ್ತು 2ನೇ ದಿವಸ ಇದು 2ನೇ ವಿಡಿಯೋವನ್ನು ಮಾಡ್ತೇನೆ. ಈ ವಿಡಿಯೋದಲ್ಲಿ ನಾನು ಭಗವಂತನ ದಶಾವತಾರದ 10 ಅವತಾರದ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಮಿತ್ರರೇ, ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಹೋದಾಗ ನಮಗೆ ಕೆಲವು ಸಲ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ಒಂದು ವಿಚಾರ ನಮ್ಮ ಮುಂದೆ ಬರುತ್ತೆ. ಯಾಕಂದರೆ ಈಗ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ರೀತಿಯಲ್ಲಿ ಉಪದೇಶ ಮಾಡಿರೋದ್ರಿಂದ ಯಾವ ದಾರಿ ಸರಿ ಅನ್ನೋದು, ನನಗೆ ಯಾವ ದಾರಿ ಸೂಕ್ತವಾದದ್ದು ಅನ್ನೋ ಬಗ್ಗೆ ಗೊಂದಲ ಉಂಟಾದರೆ ಅದು ತಪ್ಪೇನೂ ಅಲ್ಲ. ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ. ಇದು ಯಾವ ಸಿದ್ಧಾಂತವನ್ನು ಹೇಳುತ್ತೆ? ಕರ್ಮ ಸಿದ್ಧಾಂತವನ್ನು ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಬರೀ ಕರ್ಮ ಮಾಡಿ ಪ್ರಯೋಜನ ಇಲ್ಲ, ಆ ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಬೇಕು ಅಂತ. ಸಾಮಾನ್ಯ ಈ ನಮ್ಮ ಭಾರತದಲ್ಲಿ ಭಕ್ತಿ ಯೋಗಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ. 12ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಭಕ್ತಿಯೋಗಕ್ಕಿಂತ ಸುಲಭವಾದದ್ದು, ಕಲಿಯುಗದಲ್ಲಿ ಭಕ್ತಿಗಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ ಅಂತ. ಇನ್ನು ಅನೇಕ ಜನರು ಉಪಾಸನೆಯ ಮೂಲಕ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಹಲವರು ಬುದ್ಧದೇವನ ಮಾರ್ಗದ ಮೂಲಕ, ಶಂಕರಾಚಾರ್ಯರ ಮಾರ್ಗದ ಮೂಲಕ ಧ್ಯಾನವನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಅನೇಕರು ಇದೆಲ್ಲವನ್ನು ಬಿಟ್ಟು ವೇದಾಂತ ಚಿಂತನೆಯನ್ನು ಮಾಡ್ತಾರೆ. ಅಂದರೆ ನಿರ್ಗುಣನಾದ ಭಗವಂತನನ್ನು ಒಲಿಸಿಕೊಂಡು ಅದ್ವೈತ ಸಿದ್ಧಾಂತದ ಪ್ರಕಾರ ನಾನೇ ಭಗವಂತ, ಅಹಂ ಬ್ರಹ್ಮಾಸ್ಮಿ, ಇಲ್ಲಿ ನಾನೇ ಭಗವಂತ ಅಂತ ಅಹಂಕಾರದಲ್ಲಿ ಹೇಳೋದಲ್ಲ, ಜೀವಾತ್ಮನೇ ಪರಮಾತ್ಮ ಅನ್ನೋ ತಿಳುವಳಿಕೆಯಲ್ಲಿ ಹೇಳೋದು. ಈಗ ನಾವು ಈ ದಾರಿ ಏನು ಅಂತ ನೋಡೋಣ. ನೋಡಿ, ಮೊದಲು ನಾವು ಯಾವಾಗ ಈ ದೇಹ ನಾನು ಅಂತ ಅಂದುಕೊಂಡಾಗ ನಮಗೆ ಮೊದಲು ಬರುವ ಸಾಧನೆಯೇ ಕರ್ಮ. ಈ ಕರ್ಮ ಅನ್ನೋ ಸಾಧನೆಯಲ್ಲಿ ಮಾಡುವವನು ನಾನು, ನನಗೆ ಫಲ ಬೇಕು ಅನ್ನೋ ವಿಚಾರ ಬರುತ್ತೆ. ಅಂದರೆ ಕರ್ತೃತ್ವ, ಮಾಡುವವನನ್ನು ಕರ್ತ ಅಂತ ಹೇಳ್ತಾರೆ. ಭೋಕ್ತ ಅಂದರೆ ಅದರ ಫಲವನ್ನು ಉಣ್ಣುವನನ್ನು ಭೋಕ್ತ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಜಗತ್ತಲ್ಲಿ ಕರ್ಮವನ್ನು ಮಾಡೋರು ಫಲದ ಆಸೆಯನ್ನು ಇಟ್ಟುಕೊಂಡೇ ಕರ್ಮವನ್ನು ಮಾಡ್ತಾರೆ. ಹೀಗೆ ನಾವು ಫಲದ ಆಸೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ ಅಥವಾ ಭಕ್ತಿಯನ್ನೇ ಮಾಡಿದರೂ ಫಲ ಸಿಗತ್ತೆ, ಆದರೆ ಚಿತ್ತಶುದ್ಧಿ ಆಗೋದಿಲ್ಲ. ಚಿತ್ತಶುದ್ಧಿ ಅಂದರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ, ಮನಸ್ಸಿನ ಶುದ್ಧಿ, ಬುದ್ಧಿಯ ಶುದ್ಧಿ ಇದು ಆಗುವುದಿಲ್ಲ. ಕರ್ಮವನ್ನು ಮಾಡಿದಾಗ ಚಿತ್ತಶುದ್ಧಿ ಆಗೋದಿಲ್ಲ. ಅದಕ್ಕೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಇನ್ನು ಸ್ವಲ್ಪ ಮುಂದುವರಿ, ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿಕೋ. ಏನು ಹಾಗಂದರೆ, ನೀನು ಕರ್ಮವನ್ನು ಮಾಡು, ಆದರೆ ನಾನು ಮಾಡುತ್ತಿರುವವನು, ನಾನು ಕರ್ತ ಅಂತ ಅಂದ್ಕೊಳ್ಬೇಡ, ನಾನು ಭೋಗ್ತಾ, ಈ ಫಲ ನನಗೇ ಸಿಗಬೇಕು ಅಂತಲೂ ಅಂದ್ಕೊಳ್ಬೇಡ. ಕರ್ಮ ಮಾಡಿಸುವವನು ಭಗವಂತನೇ, ಅದರ ಫಲವನ್ನು ಕೊಡುವವನು ಭಗವಂತನೇ ಅನ್ನುವ ಸಮರ್ಪಣೆ ಭಾವದಿಂದ ನಿನ್ನ ಕರ್ಮವನ್ನು ಕರ್ತವ್ಯವನ್ನಾಗಿ ಮಾಡಿಕೋ, ಆ ಮನಸ್ಸಿನಿಂದ ಮಾಡಿಕೋ. ಆವಾಗ ಚಿತ್ತಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ಈ ಚಿತ್ತಶುದ್ಧಿ ಆದಾಗ ಭಕ್ತಿಯೋಗ ತುಂಬ ಸುಲಭವಾಗಿ ನಮಗೆ ಒದಗಿ ಬರುತ್ತೆ.
ಈ ಭಕ್ತಿ ಯೋಗ ಅಂದರೆ ಇಲ್ಲಿ ಈ ಭಕ್ತಿ ಯೋಗದಲ್ಲಿ ಇರೋದೇನು ಅಂದರೆ ಅಂತಃಕರಣ ಶುದ್ಧವಾಗಿರಬೇಕು. ಶುದ್ಧವಾದ ಅಂತಃಕರಣವನ್ನು, ಶುದ್ಧವಾದ ಹೃದಯವನ್ನು ಭಗವಂತನಿಗೆ ಅರ್ಪಿಸಬೇಕು. ಅಂದರೆ ಈ ನನ್ನ ಹೃದಯದಲ್ಲಿ ಭಗವಂತನೇ ಇದ್ದಾನೆ ಅಂತ ಅಂದುಕೊಂಡು, ಮತ್ತು ಹೊರ ಜಗತ್ತಿನಲ್ಲೂ ಭಗವಂತನೇ ಇದ್ದಾನೆ ಅಂತ ಅಂದುಕೊಂಡು ಪರಮ ಪ್ರೇಮದಿಂದ ಭಗವಂತನನ್ನು ಸ್ತುತಿಸುವುದು, ಆರಾಧಿಸುವುದು, ಭಜಿಸುವುದು, ಸಂಕೀರ್ತನೆ ಮಾಡುವುದು, ನಾಮ ಜಪ ಮಾಡುವುದು ಮತ್ತು ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಮುಂತಾದವುಗಳೆಲ್ಲವೂ ಭಕ್ತಿಯೋಗದಲ್ಲಿ ಬರುತ್ತೆ. ಮತ್ತು ಶ್ರವಣ ಮಾಡೋದು. ಯಾವ ಶ್ರವಣ ಮಾಡೋದು? ಧರ್ಮದ ಶ್ರವಣ ಮಾಡೋದು. ಈಗ ಭಗವದ್ಗೀತೆ ಶ್ರವಣ ಮಾಡೋದು, ಅಥವಾ ಈಗ ನಾವು ಈ 7 ದಿವಸಗಳ ಭಾಗವತ ಸಪ್ತಾಹವನ್ನು ಶ್ರವಣ ಮಾಡುವುದು ಮುಂತಾದವುಗಳು ಭಕ್ತಿ ಯೋಗಕ್ಕೆ ಬರುತ್ತೆ. ಈ ಭಕ್ತಿ ಯೋಗದಲ್ಲಿ ನಾವು ಸ್ವಲ್ಪ ಮುಂದುವರಿದಾಗ ನಾವು ನಮ್ಮ ಉಪಾಸ್ಯ ದೇವತೆಯನ್ನಾಗಿ ಯಾರನ್ನಾದರೂ, ಅಂದರೆ ಮಹಾವಿಷ್ಣುವನ್ನಾಗಲಿ, ಶಿವನನ್ನಾಗಲಿ, ದುರ್ಗೆಯನ್ನಾಗಲಿ ತೆಗೆದುಕೊಂಡು ಇಷ್ಟ ದೇವತೆ ಅಂತ ಅಥವಾ ಉಪಾಸ್ಯ ದೇವತೆ ಅಂತ ತಗೊಂಡು ನಮ್ಮ ಪೂರ್ತಿಯಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿಯುತವಾಗಿ, ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಆ ಭಗವಂತನ ಪದತಲದಲ್ಲಿಯೇ ನಾವು ಸರ್ವವನ್ನು ಮಾಡ್ತೇವೆ, ಉಪಾಸನೆ ಮಾಡ್ತೇವೆ. ಅಂದರೆ ಉಪಾಸನೆಯಿಂದ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ. ಭಕ್ತಿಯಿಂದ ನಮ್ಮ ಹೃದಯ ಶುದ್ಧ ಆಗತ್ತೆ. ಕರ್ಮಯೋಗದಿಂದ ನಮ್ಮ ಚಿತ್ತಶುದ್ಧಿ ಆಗತ್ತೆ. ಭಕ್ತಿಯಿಂದ ನಮ್ಮ ಹೃದಯ ಶುದ್ಧಿ ಆಗತ್ತೆ. ಉಪಾಸನೆಯಿಂದ ನಮ್ಮ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಜಾಸ್ತಿ ಆಗತ್ತೆ. ಹೀಗೆ ಏಕಾಗ್ರತೆ ಜಾಸ್ತಿ ಆದಾಗ ನಾವು ಮುಂದಿನ ಹಂತ ಮಾಡಬೇಕಾದ್ದು ಧ್ಯಾನ. ಈ ಧ್ಯಾನ ಅಂದರೆ ಏನು ಅನ್ನೋ ಬಗ್ಗೆ ಬೇರೆ ಬೇರೆ ಕಲ್ಪನೆಗಳು ಇವೆ. ನೀವು ಯೋಗಾಸನದ ಮೂಲಕ ಮಾಡುವ ಧ್ಯಾನ, ನಿರ್ಗುಣ ಉಪಾಸನೆಯಲ್ಲಿ ಮಾಡುವ ಧ್ಯಾನ, ಸಗುಣ ಉಪಾಸನೆಯಲ್ಲಿ ಮಾಡುವ ಧ್ಯಾನ, ಬುದ್ಧನ ಪ್ರಣೀತವಾದ ಧ್ಯಾನ ಪದ್ಧತಿಗಳು, ಹೀಗೆ ನಾನಾ ಪದ್ಧತಿಗಳಿವೆ. ಅಥವಾ ಇಲ್ಲಿ ನೀವು ನಾವು ಹಿಂದೂ ಧರ್ಮದ ಪ್ರಕಾರ ಒಂದು ಭಗವಂತನ ಮೂರ್ತಿಯನ್ನು, ಅಂದರೆ ಒಂದು ಭಗವಂತನನ್ನು ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಮನಸ್ಸನ್ನು ಆ ಭಗವಂತನ ಕಡೆಯೇ ನೆಲೆಸುವಂತೆ ಮಾಡುವುದೇ ಸಗುಣೋಪಾಸನೆಯ ಧ್ಯಾನ. ನಿರ್ಗುಣೋಪಾಸನೆಯ ಧ್ಯಾನದಲ್ಲಿ ನೀವು ಹೋಗೋದಾದರೆ ನಿಮ್ಮ ಮನಸ್ಸನ್ನು ಹೃದಯದಲ್ಲಿರುವ ಆತ್ಮನಲ್ಲಿಯೇ ನೆಲೆಸುವುದು. ಆತ್ಮ ಹೃದಯದಲ್ಲೇ ಇದ್ದಾನೆ ಅಂತಲ್ಲ, ಇಡೀ ದೇಹದಲ್ಲೇ ಇದ್ದಾನೆ. ಅದೊಂದು ಶಕ್ತಿ, ಆತ್ಮಶಕ್ತಿ. ಅದು ನಾವು ಹೇಳೋದು ವಿಶೇಷವಾಗಿ ಹೃದಯಸ್ಥನಾದ ಆತ್ಮರೂಪಿಯಾದ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ವಿಲೀನಗೊಳಿಸುವುದೇ ನಿರ್ಗುಣ ರೀತಿಯ ಧ್ಯಾನ. ನೋಡಿ, ಕರ್ಮ ಆಯಿತು, ಕರ್ಮದಿಂದ ಕರ್ಮಯೋಗ ಆಯಿತು, ಕರ್ಮಯೋಗದಿಂದ ಭಕ್ತಿಯೋಗ ಆಯಿತು, ಭಕ್ತಿಯೋಗದಿಂದ ಉಪಾಸನೆ ಆಯಿತು, ಉಪಾಸನೆಯಿಂದ ಧ್ಯಾನ ಆಯಿತು, ಧ್ಯಾನದ ನಂತರ ಬರೋದು ವೇದಾಂತ ಚಿಂತನೆ. ಈ ವೇದಾಂತ ಚಿಂತನೆ ನಾವು ಯಾಕೆ ಮಾಡ್ತೇವೆ? ನಾನು ನಿಮಗೆ ಇವತ್ತಿನ ಬೆಳಗ್ಗಿನ ವಿಡಿಯೋದಲ್ಲೇ ಹೇಳಿದ್ದೇನೆ. ಮನುಷ್ಯನ ಮೂಲಭೂತವಾದ ಮತ್ತು ಒಂದೇ ಒಂದು ಉದ್ದೇಶ ಅಂದರೆ ಮೋಕ್ಷವನ್ನು ಪಡೆಯುವುದು. ಈ ಮೋಕ್ಷವನ್ನು ಪಡೆಯುವುದಕ್ಕಾಗಿ ನಾವು ಇಷ್ಟು ವಿಚಾರವನ್ನು ಮಾಡ್ತೇವೆ. ಅಂದರೆ ವೇದಾಂತ, ಉಪಾಸನೆ, ಧ್ಯಾನ ಮತ್ತು ವೇದಾಂತಗಳ ಮೂಲಕ, ಅಥವಾ ಭಕ್ತಿಯೋಗದ ಮೂಲಕ, ಅಥವಾ ಅಂದರೆ ಆಲ್ಟರ್ನೇಟಿವ್ ಅಲ್ಲ, ಅದನ್ನು ಸೇರಿಸ್ಕೊಂಡೇ ಮಾಡ್ಬೋದು. ಅಂದರೆ ಭಕ್ತಿ ಮಾಡಿದವನು ವೇದಾಂತ ಓದಬಾರ್ದು ಅಂತಲ್ಲ, ಅಥವಾ ಧ್ಯಾನ ಮಾಡಬಾರ್ದು ಅಂತಲ್ಲ. ಇವೆಲ್ಲ ಒಂದೇ ಕಡೆ ಹಂತವಾಗಿ ಬರುವಂಥ ವಿಚಾರಗಳು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಭಾಗವತ ಮಹಾಪುರಾಣವು ಹೇಗೆ ಭಕ್ತಿಯೋಗವನ್ನು ಹೇಳುತ್ತೋ ಹಾಗೆ ಜ್ಞಾನಯೋಗವನ್ನು ಹೇಳುತ್ತೆ. ಜ್ಞಾನಯೋಗ ಬರಬೇಕಾದ್ರೆ ವಿವೇಕ ಬರಬೇಕು. ಮೊದಲು ವೈರಾಗ್ಯ ಬಂದು ಆಮೇಲೆ ವಿವೇಕ ಬಂದು ಜ್ಞಾನ ಉತ್ಪತ್ತಿ ಆಗತ್ತೆ.
ಈ ಜ್ಞಾನದಿಂದ ಪಾರಮಾರ್ಥ ಚಿಂತನೆ ಉತ್ಪತ್ತಿ ಆಗುತ್ತೆ, ಮೋಕ್ಷದ ಬಗ್ಗೆ ನಮಗೆ ನಮ್ಮ ತಿಳುವಳಿಕೆ ಬರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ, ನಾನು ಈವರೆಗೆ ಏನೇ ಹೇಳಲಿಕ್ಕೆ ಬಯಸಿದೆ ಅಂದರೆ, ಹೋಗುವ ದಾರಿ ಹೇಗೆ ಅಂತ ಹೇಳಲಿಕ್ಕೆ. ಕರ್ಮಯೋಗದಿಂದ ಹೃದಯ ಶುದ್ಧಿಯಾಗಿ ಭಕ್ತಿ ಅಂದರೆ ಭಕ್ತಿ ಮಾರ್ಗದಲ್ಲಿ ಹೋಗುವುದು, ಅನಂತರ ಉಪಾಸನೆ, ಅನಂತರ ಧ್ಯಾನ, ಆಮೇಲೆ ವೇದಾಂತ ಚಿಂತನೆ. ಒಂದು ವೇದಾಂತ ಚಿಂತನೆ ಅಂದರೆ ನಾವು ಉಪನಿಷತ್ತುಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದನ್ನು ವೇದಾಂತ ಚಿಂತನೆ ಅಂತ ಹೇಳ್ತಾರೆ. ಇಷ್ಟಾದಮೇಲೆ ಈ ವಿಡಿಯೋದಲ್ಲಿ ನಾನು ಬೆಳಗ್ಗಿನ ವಿಚಾರವನ್ನೇ ಮುಂದುವರಿಸುತ್ತಾ ಭಾಗವತದಲ್ಲಿ ದಶಾವತಾರವನ್ನು, ಭಗವಂತನ 10 ಅವತಾರಗಳನ್ನು ವಿಶೇಷವಾಗಿ ಪ್ರಸ್ತಾಪಿಸ್ತಾರೆ. ಮಹಾವಿಷ್ಣುವು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಯುಗಗಳಲ್ಲೂ ಅಂದರೆ ಯಾವ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಪ್ರತಿಯೊಂದು ಯುಗದಲ್ಲೂ ನಾನು ಅನೇಕ ಅವತಾರಗಳನ್ನು ತಾಳ್ತೇನೆ. ಯಾವುದಕ್ಕಾಗಿ ತಾಳ್ತೇನೆ? ಧರ್ಮ ಸಂಸ್ಥಾಪನೆ. ಅಧರ್ಮ ಜಾಸ್ತಿ ಆದಾಗ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ನಾನು ಪ್ರತಿ ಯುಗದಲ್ಲೂ ಅವತಾರವನ್ನು ತಾಳ್ತೇನೆ ಅಂತ ಹೇಳ್ತಾನೆ. ನೋಡಿ, ದಶಾವತಾರದಲ್ಲಿ ಮೊದಲಿನ ವಿಷ್ಣುವಿನ ಅವತಾರವನ್ನು ಮತ್ಸ್ಯಾವತಾರ ಅಂತ ಹೇಳ್ತೇವೆ. ಈ ಮತ್ಸ್ಯಾವತಾರ ಯಾಕಾಯಿತು, ಯಾವ ಸಂದರ್ಭದಲ್ಲಿ ಆಯಿತು ಅಂದರೆ, ಪ್ರಳಯ ಕಾಲದಲ್ಲಿ, ಜಗತ್ತು ನಾಶವಾಗುವ ಕಾಲದಲ್ಲಿ ಇಡೀ ಭೂಮಿ ಏನಾಯಿತು, ನೀರಿನಿಂದ ತುಂಬಿಕೊಂಡು ಹೋಯಿತು. ಆವಾಗ ಇದ್ದ ವೈವಸ್ವತ ಮನು ರಾಜ ಅಂತ ನೀವು ಇಟ್ಕೊಳ್ಬೋದು. ವೈವಸ್ವತ ಮನು ಒಬ್ಬನೇ ಉಳ್ಕೊಳ್ತಾನೆ. ಅವನಿಗೆ ಇಮ್ಮಿಡಿಯೇಟ್ ಏನಾಗುತ್ತೆ ಅಂದರೆ, ಈ ವೇದಗಳು ನಾಶವಾಗಬಾರದು. ಮತ್ತು ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ದೊಡ್ಡ ಹಡಗನ್ನು ತಗೊಂಡು ಹೋಗಿ ಅವುಗಳಲ್ಲೆಲ್ಲ ವೇದದ ಸ್ಕ್ರಿಪ್ಟ್ ಅಂತ ನೀವು ಅಂದ್ಕೊಳ್ಳಿ, ವೇದದ ಸ್ಕ್ರಿಪ್ಟನ್ನು ಅದರಲ್ಲೆಲ್ಲ ತುಂಬಿಸಿಕೊಂಡು, ಮತ್ತು ಸಸ್ಯದ ಬೀಜಗಳು ಅಂದರೆ ಅರ್ಥ ಏನು, ಜೀವರಾಶಿಗಳನ್ನು ಮತ್ತು ಪ್ರಾಣಿಗಳನ್ನು, ಅಂದರೆ ಮುಂದಿನ ಸೃಷ್ಟಿಕಾಲದಲ್ಲಿ ಇದು ಬೇಕು ಅನ್ನೋ ಅರ್ಥದಲ್ಲಿ ಹೀಗೆ ನೀವು ತಗೊಳ್ಬೇಕು. ಇದು ತುಂಬ ಲಾಜಿಕಲಾಗಿ ಯೋಚನೆ ಮಾಡಬಾರ್ದು. ಇದನ್ನು ತೆಗೆದುಕೊಂಡು ಅವನೇನು ಮಾಡ್ತಾನೆ, ಅದನ್ನು ಕಾಪಾಡಬೇಕು ಅಂತ ಉದ್ದೇಶದಲ್ಲಿ ಒಂದು ಹಡಗಿನಲ್ಲಿ ಹಾಕಿಕೊಂಡು ಹೋಗ್ತಾನೆ. ಆಗ ಆ ಮಹಾವಿಷ್ಣು ದೊಡ್ಡ ಮೀನಿನ ಅವತಾರವನ್ನು ತಾಳಿ ವೈವಸ್ವತ ಮನುವಿಗೆ, ಆ ಮೀನು ಹೇಗಿರುತ್ತೆ ಅಂದರೆ ಮಾಮೂಲು ಮೀನಿನ ಹಾಗಲ್ಲ, ಅದಕ್ಕೊಂದು ಕೊಂಬಿರುತ್ತೆ. ನೋಡಿ, ಮತ್ಸ್ಯಾವತಾರ ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಜಾಸ್ತಿ ಆ ಬಗ್ಗೆ ಗೊತ್ತಿಲ್ಲದ ಅವತಾರವೇ ಮತ್ಸ್ಯಾವತಾರ. ಒಂದು ಅತೀ ದೊಡ್ಡ ಮೀನು, ಸಮುದ್ರವನ್ನು ತುಂಬುವಷ್ಟು ಮೀನು ಅನ್ನುವ ಥರ ಒಂದು ಮೀನು ಒಂದು ಕೊಂಬನ್ನು ಇಟ್ಟುಕೊಂಡು ಬರುತ್ತೆ. ಅದು ಈ ಮನುವಿಗೆ ಹೇಳುತ್ತೆ, ಈ ಹಡಗನ್ನು ನನ್ನ ಕೊಂಬಿಗೆ ಕಟ್ಟು, ನಾನು ರಕ್ಷಿಸ್ತೇನೆ ಅಂತ ಹೇಳುತ್ತೆ. ಅಂದರೆ ವೇದಗಳು ನಾಶವಾಗಬಾರದು ಅನ್ನುವುದಕ್ಕೆ ಬಂದ ಅವತಾರ ಇದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೂ ಸಹ ಅಲ್ಲಿ ಹಯಗ್ರೀವ ಎಂಬ ರಾಕ್ಷಸ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಈ ಮನುವಿನ ಕೈಯಲ್ಲಿ ಅಂದರೆ ಹಡಗಿನಲ್ಲಿರೋ ವೇದಗಳನ್ನೆಲ್ಲ ತಗೊಂಡೋಗಿ ಸಮುದ್ರದ ಆಳಕ್ಕೆ ತಗೊಂಡು ಹೋಗಿ ಅದನ್ನು ನಾಶ ಮಾಡಲು ಪ್ರಯತ್ನಿಸ್ತಾನೆ. ಆ ಸಂದರ್ಭದಲ್ಲಿ ಮೀನಿನ ರೂಪದಲ್ಲಿರೋ ಭಗವಂತನು ಆ ಸಮುದ್ರದ ಅಂದರೆ ಸಾಗರದ ಆಳಕ್ಕೆ ಹೋಗಿ ಆ ಹಯಗ್ರೀವ ಅನ್ನುವ ಆ ರಾಕ್ಷಸನನ್ನು ಸಂಹಾರ ಮಾಡಿ ಆ ವೇದಗಳನ್ನು ಮೇಲೆ ತಂದು ಮತ್ತೆ ಆ ವೈವಸ್ವತ ಮನುವಿಗೆ ಕೊಡ್ತಾನೆ. ಅಂದರೆ ವೇದವನ್ನು ಸಂರಕ್ಷಿಸುತ್ತಾನೆ. ಹಾಗಾಗಿ ಮತ್ಸ್ಯಾವತಾರ
ಬಂದದ್ದು ಏನಕ್ಕೆ ಅಂದರೆ ವೇದಗಳು ಅಂದರೆ ಜ್ಞಾನ ನಾಶವಾಗಬಾರದು. ಆ ಜ್ಞಾನ ಪ್ರಳಯ ಕಾಲವಾದರೂ ಜ್ಞಾನ ನಾಶವಾಗಬಾರದು. ಹಾಗಾಗಿ ವೇದಗಳನ್ನು ನಾಶವಾಗದಂತೆ ಸಂರಕ್ಷಿಸಲು ಬಂದ ಮಹಾವಿಷ್ಣುವಿನ ಅವತಾರವೇ ಮತ್ಸ್ಯ ಅವತಾರ. ಇದು ದಶಾವತಾರದಲ್ಲಿ ಮೊದಲನೆಯ ಅವತಾರ. ಮತ್ತು ವಿಷ್ಣುವಿನ ಎರಡನೇ ಅವತಾರ ಯಾವುದಂದರೆ ಕೂರ್ಮ ಅವತಾರ. ಇದು ಯಾವಾಗ ಬರುವಂಥ ಅವತಾರ ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಈ ಅಮೃತವನ್ನು ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ. ಸಾಗರದ ಅಡಿಯಲ್ಲಿ ಅಮೃತ ಇದೆ, ಈ ಅಮೃತ ಪಾನ ಮಾಡಿದರೆ ನಾವು ಚಿರಂಜೀವಿಗಳಾಗ್ತೇವೆ, ಸಾವೇ ಬರೋದಿಲ್ಲ ಅಂತ ಅಂದ್ಕೊಂಡು ಸಮುದ್ರ ಮಥನವನ್ನು ಮಾಡಲಿಕ್ಕೆ ಹೊರಡುತ್ತಾರೆ. ಈ ಸಮುದ್ರ ನಾವು ಯಾವುದೇ ಒಂದು ಮಜ್ಜಿಗೆ ಕಡಿಯುವಾಗ ಆ ಮಜ್ಜಿಗೆ ಕೋಲನ್ನು ನಾವು ಒಂದು ಕಡೆ ಇಟ್ಟಾಗ ಮಾತ್ರ ಅದು ಚಲಿಸದಂತೆ ಆಗತ್ತೆ ಅಲ್ವಾ. ಹಾಗಾದಾಗ ಇವರು ಮಂದಾರ ಪರ್ವತವನ್ನು ತಗೊಂಡು ಬರ್ತಾರೆ. ಈ ಮಂದಾರ ಪರ್ವತ ಇಡೋದೆಲ್ಲಿ? ಸಮುದ್ರವನ್ನು ಕಡಿಬೇಕಾದ್ರೆ ಮಂದಾರ ಪರ್ವತ ಹಗ್ಗವನ್ನು ಮಹಾಶೇಷನೇ ಹಗ್ಗವಾಗಿ ಇರ್ತಾನೆ. ಈ ಮಂದಾರ ಪರ್ವತವನ್ನು ಹೊತ್ತುಕೊಂಡು ಆಮೆಯ ರೂಪದಲ್ಲಿ, ಅತ್ಯಂತ ದೊಡ್ಡ ದೈತ್ಯಾಕಾರದ ಆಮೆಯ ರೂಪದಲ್ಲಿ ಭಗವಂತ ಬರ್ತಾನೆ. ಅಂದರೆ ಏನರ್ಥ? ಆಮೆಯ ರೂಪದಲ್ಲಿ ಅಂದರೆ ಕೂರ್ಮಾವತಾರದಲ್ಲಿ ಬಂದ ಭಗವಂತನ ಮೇಲೆ ಈ ಮಂದಾರ ಪರ್ವತವನ್ನು ಇಟ್ಟು ಶೇಷನನ್ನು ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು ಸೇರಿ ಸಮುದ್ರ ಮಥನವನ್ನು ಮಾಡ್ತಾರೆ. ಈ ಸಮುದ್ರ ಮಥನದಲ್ಲಿ ಅನೇಕ ವಸ್ತುಗಳು ಮೇಲೆ ಬರ್ತವೆ, ತುಂಬ ವಸ್ತುಗಳು ಮೇಲೆ ಬರ್ತವೆ. ಮಹಾಲಕ್ಷ್ಮಿ ಸಹ ಈ ಸಮುದ್ರ ಮಥನದ ಕಾಲದಲ್ಲಿ ಮೇಲೆ ಬರೋದು, ವಿಷ ಸಹ ಸಮುದ್ರ ಮಥನದ ಕಾಲದಲ್ಲೇ ಮೇಲೆ ಬರೋದು. ವಿಷವನ್ನು ಶಿವ ಸೇವಿಸ್ತಾನೆ, ಮಹಾಲಕ್ಷ್ಮಿಯನ್ನು ಮಹಾವಿಷ್ಣು ವರಿಸ್ತಾನೆ ಅಂತ ಕತೆ ಬರುತ್ತೆ. ಮುಂದೆ ಕೊನೆಗೆ ಅಮೃತ ಬರುತ್ತೆ. ಈ ಅಮೃತವನ್ನು ಮೋಹಿನಿ ರೂಪಿಯಾಗಿ ಭಗವಂತ ಇನ್ನೊಂದು ಅವತಾರವನ್ನು ತಾಳಿ ದೇವತೆಗಳಿಗೆ ಮತ್ತು ಅಸುರರಿಗೆ ಹಂಚ್ತಾನೆ. ಆ್ಯಕ್ಚುಲ್ ದೇವತೆಗಳಿಗೆ ಮಾತ್ರ ಹಂಚ್ತಾನೆ, ಅಸುರರಿಗೆ ಸಿಗದಂತೆ ಮಾಡ್ತಾನೆ ಮೋಹಿನಿ ರೂಪದಲ್ಲಿ ಬಂದು ಅಂತ ಇದು ವಿಷಯ. ಇದು ಎರಡನೇ ಅವತಾರ. ಮೂರನೇ ಅವತಾರ ವರಾಹ ಅವತಾರ. ಈ ವರಾಹ ಅವತಾರ ಯಾಕೆ ಬಂತು ಅಂದರೆ, ಇಲ್ಲಿ ಹಿರಣ್ಯಾಕ್ಷ ಅನ್ನುವ ರಾಕ್ಷಸ ಇರ್ತಾನೆ. ಹಿರಣ್ಯಕಶಿಪು ಅಂತ ಕೇಳಿದ್ರಲ್ಲ, ಅವನು ಹಿರಣ್ಯಾಕ್ಷ ಅನ್ನುವ ರಾಕ್ಷಸ ಏನು ಮಾಡ್ತಾನೆ, ಇಡೀ ಭೂಮಂಡಲವನ್ನು ಸಾಗರದ ಒಳಗೆ ನೂಕಿ, ಭೂಮಂಡಲವೇ ಇಲ್ಲ ಅಂತ ಮಾಡಲಿಕ್ಕೆ ಹೊರಡ್ತಾನೆ. ಭೂಮಂಡಲವನ್ನು ನೀರಿನ ಒಳಗೆ, ಸಾಗರದೊಳಗೆ ನೂಗ್ತಾನೆ. ಆ ಭೂದೇವಿ ಆವಾಗ ದೇವರಲ್ಲಿ ಮೊರೆ ಇಡ್ತಾಳೆ, ನನ್ನನ್ನು ಕಾಪಾಡು ಅಂತ. ಆ ಸಂದರ್ಭದಲ್ಲಿ ಮಹಾವಿಷ್ಣು ವರಾಹ ರೂಪವನ್ನು ತಾಳ್ತಾನೆ. ವರಾಹ ರೂಪ ಅಂದರೆ ಹಂದಿಯ ರೂಪವನ್ನು ತಾಳಿ ಅದನ್ನು ಭೂದೇವಿಯನ್ನು ಮೇಲಕ್ಕೆತ್ತಾನೆ. ಹಿರಣ್ಯಾಕ್ಷನನ್ನು ಕೊಂದು ಅವನನ್ನು ಸಂಹಾರ ಮಾಡಿ ಈ ಭೂಮಿಯನ್ನು ಕಾಪಾಡ್ತಾನೆ ಅನ್ನೋದು ಮೂರನೇ ಅವತಾರ ವರಾಹ ಅವತಾರದ ಕಥೆಯಾಗಿದೆ. ನಾಲ್ಕನೇ ಅವತಾರ ನರಸಿಂಹ ಅವತಾರ. ಇಲ್ಲಿ ಹಿರಣ್ಯಕಶಿಪು ಅನ್ನುವ ಒಬ್ಬ ರಾಕ್ಷಸನ ಸಂಹಾರಕ್ಕಾಗಿ ಬಂದ ಅವತಾರ ಮತ್ತು ತನ್ನ ಭಕ್ತನಾದ ಪ್ರಹ್ಲಾದನನ್ನು ಕಾಪಾಡಲಿಕ್ಕೆ ಬಂದ ಅವತಾರ. ನರಸಿಂಹ ಅವತಾರದ ವಿಶೇಷ ಅಂದರೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ಸಿಂಹ. ಸೊ ನರ ಪ್ಲಸ್ ಸಿಂಹ, ಮೇಲೆ ನರ ಕೆಳಗೆ ಸಿಂಹದ ಆಕಾರದ ಅವತಾರವಿದು. ಈ ಅವತಾರದಲ್ಲಿ ಭಗವಂತ ತಾನು ಎಲ್ಲ ಕಡೆ ಇದ್ದೇನೆ ಅಂತ ತೋರಿಸ್ಲಿಕ್ಕೆ ಬಂದ ಅವತಾರ. ಯಾಕಂದರೆ ಪ್ರಹ್ಲಾದನು ಭಗವದ್ಭಕ್ತ ಆಗಿರ್ತಾನೆ. ತಂದೆಯಾದ ಹಿರಣ್ಯಕಶಿಪು ನಾನಾ ರೀತಿಯಿಂದ ಅವನನ್ನು ಸಾಯಿಸಲಿಕ್ಕೆ ನೋಡ್ತಾನೆ. ಯಾಕಂದರೆ ಇವನು ಹಿರಣ್ಯಕಶಿಪು ಮಹಾವಿಷ್ಣುವಿನ ಮಹಾದ್ವೇಷಿ, ಮಗನಾದ ಪ್ರಹ್ಲಾದ ಮಹಾವಿಷ್ಣುವಿನ ಮಹಾಭಕ್ತ. ಹಾಗಾಗಿ ಹಿರಣ್ಯಕಶಿಪು ತನ್ನ ಮಗನನ್ನು ಸಾಯಿಸಲಿಕ್ಕೆ ನಾನಾ ಥರ ನೋಡಿ ಆಗದೆ ಕೊನೆಗೆ
ಫ್ರಸ್ಟ್ರೇಷನಿಗೆ ಬಂದು ಕೇಳ್ತಾನೆ, ನಿನ್ನ ಹರಿ ಎಲ್ಲಿದ್ದಾನೆ? ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಎಲ್ಲ ಕಡೆ ಇದ್ದಾನೆ, ಇಲ್ಲದ ಜಾಗವೇ ಇಲ್ಲ ಅಂತ. ಆವಾಗ ಅರಮನೆಯೊಳಗೆ ಹೋಗಿ ಈ ಕಂಬದಲ್ಲಿದ್ದಾನೋ ಅಂತ ಕೇಳ್ತಾನೆ. ಅವನು ಎಲ್ಲ ಇದ್ದಾನೆ, ಆ ಕಂಬದಲ್ಲೂ ಇದ್ದಾನೆ ಅಂದಾಗ ಹಿರಣ್ಯಕಶಿಪುವು ಆ ಕಂಬವನ್ನು ಒಡೆದಾಗ ನರಸಿಂಹ ರೂಪಿಯಾಗಿ ಭಗವಂತನು ಪ್ರಕಟಗೊಳ್ತಾನೆ. ಆಧ್ಯಾತ್ಮಿಕ ಮಿತ್ರರೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ಬರೀ ಅವತಾರವನ್ನಲ್ಲ, ಇಲ್ಲಿ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಭಗವಂತನು ಇಲ್ಲದ ಜಾಗವೇ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಈ ಅವತಾರ ಬಂದಿದೆ. ಒಂದು ವಿಷಯ ತನ್ನ ಭಕ್ತನಾದ ಪ್ರಹ್ಲಾದನ್ನು ರಕ್ಷಿಸಲಿಕ್ಕೆ, ಇನ್ನೊಂದು ವಿಷಯ ಹಿರಣ್ಯಕಶಿಪುವನ್ನು ಸಾಯಿಸಲಿಕ್ಕೆ, ಮೂರನೇ ವಿಷಯ ಜಗತ್ತಿಗೆ ಭಗವಂತನು ಎಲ್ಲ ಕಡೆ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ಬಂದ ಅವತಾರ ನರಸಿಂಹ ಅವತಾರ. ನೋಡಿ, 5ನೇ ಅವತಾರ ವಾಮನ ಅವತಾರ. ನೋಡಿ, 1, 2, 3, 4 ಈ ಅವತಾರಗಳು ಮಾನವ ಅವತಾರ ಪೂರ್ಣವಾಗಿ ಅಲ್ಲ. ಒಂದು ಮೀನಿನ ಅವತಾರ, ಇನ್ನೊಂದು ಅವತಾರ ಯಾವುದು? ಕೂರ್ಮ ಅವತಾರ, ಆಮೆಯ ಅವತಾರ. 3ನೇ ಅವತಾರ ಯಾವುದು? ವರಾಹ ಅವತಾರ, ಹಂದಿ ಅವತಾರ. 4ನೇ ಅವತಾರ ಯಾವುದು? ನರಸಿಂಹ ಅವತಾರ, ಅಂದರೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ಸಿಂಹ. ಈಗ 5ನೇ ಅವತಾರ ಒಂದು ಮನುಷ್ಯ ರೂಪದ ಅವತಾರ. ಇದನ್ನು ವಾಮನ ಅವತಾರ ಅಂತ ಹೇಳ್ತಾರೆ. ವಾಮನ ಅಂದರೆ ಕುಬ್ಜ ಅಂತ, ಹೈಟ್ ಇಲ್ಲದಿದ್ದವನು ಅಂತ. ನಾವು ಕುಳ್ಳ ಅಂತ ಹೇಳಲ್ವಾ, ಅದು ವಾಮನ ಅಂದರೆ ಅದು. ನೀವು ಕರೆಕ್ಟಾಗಿ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಕುಳ್ಳನಾದ ಒಬ್ಬ ಬ್ರಾಹ್ಮಣ ಬಾಲಕ ಬಲಿಚಕ್ರವರ್ತಿಯಲ್ಲಿ ಬರ್ತಾನೆ. ಬಲಿಚಕ್ರವರ್ತಿ ಅತ್ಯಂತ ಭಗವಂತನು ಭಕ್ತನೂ ಹೌದು, ಆದರೆ ಅವನು ದೈತ್ಯನಾಗಿದ್ದ. ಅವನು ಏನು ಮಾಡಿದ ಅಂದರೆ, ದೇವತೆಗಳನ್ನು ಸ್ವರ್ಗಲೋಕದಿಂದ ಓಡಿಸಿ ಇಡೀ ಭೂಮಂಡಲಕ್ಕೆ ಮತ್ತು ದೇವಲೋಕಕ್ಕೆ ತಾನೇ ರಾಜಾಗಿ ಆಗ್ತಾ ಇದ್ದ. ಈಗ ದೇವತೆಗಳಿಗೆ ಆ ಸ್ವರ್ಗಲೋಕವನ್ನು ಕೊಡಿಸುವುದಕ್ಕಾಗಿ ಭಗವಂತನು ವಾಮನ ರೂಪದಲ್ಲಿ ಬರ್ತಾನೆ. ಬ್ರಾಹ್ಮಣ ಚಿಕ್ಕ ಬಾಲಕನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕೇಳ್ತಾನೆ, ನನಗೆ 3 ಹೆಜ್ಜೆ ಜಾಗವನ್ನು ದಾನವಾಗಿ ಕೊಡು, 3 ಹೆಜ್ಜೆಯನ್ನು ಕೊಡು ಅಂತ. ಬಲಿಚಕ್ರವರ್ತಿಗೆ ಈ ಶುಕ್ರಾಚಾರ್ಯರು, ಅವನ ಗುರುಗಳಾದ ಶುಕ್ರಾಚಾರ್ಯರು ಹೇಳ್ತಾರೆ, ಈ ಹುಡುಗ ಸಾಮಾನ್ಯ ಅಲ್ಲ, ನೀನು ಕೊಡಬೇಡ ಅಂತ ಹೇಳ್ತಾನೆ. ಇವನು ನಿನಗೆ ಮೋಸ ಮಾಡಲಿಕ್ಕೆ ಬಂದವನು, ಇವನು ಮಹಾವಿಷ್ಣು ಇರ್ಬೋದು ಅಂತ ಹೇಳ್ತಾರೆ ಶುಕ್ರಾಚಾರ್ಯರು. ಆದರೂ ಬಲಿಚಕ್ರವರಿಗೆ ಹೇಳ್ತಾನೆ, ನಾನು ಕೊಡ್ತೇನೆ ಅಂದ ಮೇಲೆ ಅದು ಏನೇ ಆದರೂ ನಾನು ದಾನ ಕೊಡ್ತೇನೆ ಅಂತ ಹೇಳಿ 3 ಹೆಜ್ಜೆಯನ್ನು ತಾನು ದಾನ ಕೊಡ್ತೇನೆ ಅಂತ ಹೇಳ್ತಾನೆ. ಇವಾಗ ಈ ಕುಬ್ಜನಾದ ವಾಮನನು ತ್ರಿವಿಕ್ರಮ ರೂಪವನ್ನು ತಾಳ್ತಾನೆ. ತ್ರಿವಿಕ್ರಮ ರೂಪ ಅಂದರೆ ಬ್ರಹ್ಮಾಂಡವನ್ನೇ ಆವರಿಸಿದ ರೂಪ ಅಂತ ನೀವು ಅಂದ್ಕೊಳ್ಬೋದು. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪ ಅವತಾರವನ್ನು ತಾಳಲು ಆ ಥರ ಅವತಾರ ಇದು. ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನೇ ಆಕ್ರಮಿಸಿಬಿಡ್ತಾನೆ. ಇಲ್ಲಿ ಜಾಗವೇ ಇಲ್ಲ, ಭೂಮಿಯಲ್ಲಿ ಮೊದಲೇ ಹೆಜ್ಜೆಗೆ ಮುಗಿದೇ ಹೋಯಿತು. 2ನೇ ಹೆಜ್ಜೆಯನ್ನು ಇಡೀ ಆಕಾಶವನ್ನು ಆವರಿಸ್ತಾನೆ. ಬಲಿಚಕ್ರವರ್ತಿಯಲ್ಲಿ ಕೇಳ್ತಾನೆ, ಈ 3ನೇ ಹೆಜ್ಜೆಯನ್ನು ನಾನಿವಾಗೆಲ್ಲಪ್ಪ ಇಡಬೇಕು, ನೀನು 3 ಹೆಜ್ಜೆ ಕೊಡ್ತೇನೆ ಅಂದಿದೆಯಲ್ಲ, 1 ಹೆಜ್ಜೆಯಲ್ಲಿ ಪೂರ್ತಿ ಭೂಮಿ ಆವರಿಸಿ ಆಯಿತು, 2ನೇ ಹೆಜ್ಜೆಯಲ್ಲಿ ಪೂರ್ತಿ ಆಕಾಶ ಆವರಿಸಿ ಆಯಿತು, ಇನ್ನು ಜಾಗವೇ ಇಲ್ಲಲ್ಲ. ಆಗ ಬಲಿಚಕ್ರವರ್ತಿ ಪರಮ ಭಕ್ತನಾದ ಬಲಿಚಕ್ರವರ್ತಿ ಹೇಳ್ತಾನೆ, ನೀನು ನಿನ್ನ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡು ಅಂತ ಹೇಳ್ತಾನೆ. ಹಾಗೆ ಬಲಿಚಕ್ರವರ್ತಿಯ ತಲೆ ಮೇಲೆ ಮಹಾವಿಷ್ಣು ತನ್ನ ಪಾದವನ್ನು ಇರಿಸಿ ಅವನಿಗೆ ಪಾತಾಳಕ್ಕೆ ನೂಗ್ತಾನೆ. ದಯವಿಟ್ಟು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ, ಬಲಿಚಕ್ರವರ್ತಿ ಅತ್ಯಂತ ಧರ್ಮಾತ್ಮ, ಅವನು ಮಹಾಭಕ್ತ. ಅಂಥವನನ್ನು ಮಹಾವಿಷ್ಣು ಯಾಕೆ ಹೀಗೆ ಮಾಡಿದ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯನ್ನು ಕೇಳುವಾಗ ಒಂದು ವಿಚಾರ ಮಾಡಿ, ಭಗವಂತನ ಪಾದ ನಮ್ಮ ತಲೆ ಮೇಲೆ ಬರಬೇಕಾದ್ರೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ಸಾಕ್ಷಾತ್ ಭಗವಂತನ ಪಾದವೇ ತಲೆ ಮೇಲೆ ಇದ್ದಾಗ ಅದರಷ್ಟು ಪುಣ್ಯ, ಅದು ಮೋಕ್ಷಪ್ರದ ಅಲ್ವಾ. ಪಾಯಿಂಟ್ ನಂಬರ್ 1, ಅದು ಮೋಕ್ಷಪ್ರದ. 2ನೇದು, ಭಗವಂತ
ಅವನ ತಲೆ ಮೇಲೆ ಕಾಲನ್ನು ಇಟ್ಟು ಪಾತಾಳ ಲೋಕಕ್ಕೆ ನೀನು ಅಧಿಪತಿಯಾಗು ಅಂತ ಇಡೀ ಪಾತಾಳ ಸಾಮ್ರಾಜ್ಯವನ್ನು ಅವನಿಗೆ ಒಪ್ಪಿಸ್ತಾನೆ. ಇದು ಅರ್ಥ ಮಾಡ್ಕೊಳ್ಬೇಕು. ಇದು ನಾನು ಯಾಕೆ ಹೇಳಿದೆ ಅಂದರೆ, ಕೆಲವರಲ್ಲಿ ಒಂದು ಚಿಂತನೆ ಇರುತ್ತೆ, ಬಲಿ ಚಕ್ರವರ್ತಿ ಅಂಥ ಭಕ್ತನಾಗಿದ್ದರು, ಯಾಕೆ ಭಗವಂತ ಅವನ ತಲೆ ಮೇಲೆ ಕಾಲಿಟ್ಟು ತುಳಿದು ಪಾತಾಳಕ್ಕೆ ಕಳಿಸ್ದ ಅಂದರೆ, ಈ ಜಗತ್ತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಭಗವಂತ ಧರ್ಮವನ್ನು ರಕ್ಷಿಸಬೇಕು, ಭಕ್ತರನ್ನು ರಕ್ಷಿಸಬೇಕು, ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಈ ದೃಷ್ಟಿಯಿಂದ ಇಡೀ ಪಾತಾಳ ಲೋಕದ ಸಾಮ್ರಾಜ್ಯವನ್ನು ಬಲಿ ಚಕ್ರವರ್ತಿಗೆ ಕೊಡ್ತಾನೆ, ಮತ್ತು ಭೂಮಿ ಮತ್ತು ಸ್ವರ್ಗಲೋಕದ ಸಾಮ್ರಾಜ್ಯವನ್ನು ದೇವತೆಗಳಿಗೆ ಕೊಡ್ತಾನೆ, ಮತ್ತು ತನ್ನ ಪರಮ ಭಕ್ತನಾದ ಬಲಿ ಚಕ್ರವರ್ತಿಗೆ ತನ್ನ ಪಾದದ ಸಂಸ್ಪರ್ಶವನ್ನೇ ಕೊಡ್ತಾನೆ. ನಾವು ಹೇಳ್ತೇವಲ್ಲ, ಭಗವಂತನ ಪಾದದ ಧೂಳು, ಆ ಧೂಳು ನಮ್ಮ ತಲೆ ಮೇಲೆ ಬಿದ್ದರೂ ನಮ್ಮ ಎಲ್ಲ ಪಾಪಗಳು ಹೋಗಿ ಮೋಕ್ಷ ಸಿಗತ್ತೆ ಅಂತ ನಾವು ನಂಬ್ತೇವೆ. ಹಾಗಿದ್ದಾಗ ಪರಮ ಪಾವನಾದ ಮಹಾವಿಷ್ಣುವಿನ ಪಾದವೇ ಬಲಿಚಕ್ರವರ್ತಿಯ ತಲೆ ಮೇಲೆ ಇಟ್ಟ ಭಗವಂತ ಅಂದರೆ ಅದು ಅತ್ಯಂತ ಕರುಣೆ, ಅತ್ಯಂತ ದಯೆ ಮತ್ತು ತನ್ನ ಭಕ್ತರಿಗೆ ಮೋಕ್ಷವನ್ನೇ ಕೊಡುವ ನೇರವಾದ ದಾರಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. 6ನೇ ಅವತಾರ ಪರಶುರಾಮ ಅವತಾರ. ಈ ಪರಶುರಾಮ ಅವತಾರದಲ್ಲಿ ಜಮದಗ್ನಿ ಮತ್ತು ರೇಣುಕಾದೇವಿಗೆ ಮಗನಾಗಿ ಮಹಾವಿಷ್ಣು ಹುಡ್ತಾನೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ, ಈ ಭೂಮಿಯಲ್ಲಿ ಕ್ಷತ್ರಿಯರು ತುಂಬ ದುರಹಂಕಾರಿಗಳಾಗಿ, ದುಷ್ಟರಾಗಿ, ಸಜ್ಜನರಿಗೆ ತೊಂದರೆ ಕೊಡುವವರಾಗಿರ್ತಾರೆ. ಹಾಗಾಗಿ ಅತೀ ಜಾಸ್ತಿ ಆದಾಗ, ಕ್ಷತ್ರಿಯರ ಉಪಟಳ ಅತಿ ಜಾಸ್ತಿ ಆದಾಗ, ಈ ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಬ್ರಾಹ್ಮಣ ರೂಪದಲ್ಲಿ ಪರಶುರಾಮನ ಅವತಾರ ಆಗತ್ತೆ. ಪರಶುರಾಮನು 21 ಸಲ ಈ ಪ್ರದಕ್ಷಿಣೆಯನ್ನು ಮಾಡಿ ತನ್ನ ದುಷ್ಟರಾದ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸ್ತಾನೆ. ಇದು ಪರಶುರಾಮ ಅವತಾರದ್ದು 6ನೇ ಅವತಾರದ ಕಥೆ. 7ನೇ ಅವತಾರದಲ್ಲಿ ತ್ರೇತಾಯುಗದಲ್ಲಿ ಮಹಾವಿಷ್ಣುವು ದಶರಥ ಮತ್ತು ಕೌಸಲ್ಯರ ಮಗನಾಗಿ ಶ್ರೀರಾಮಚಂದ್ರನಾಗಿ ಹುಟ್ಟುತ್ತಾನೆ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾನೆ. ನಿಮಗೆ ರಾಮಾಯಣದ ಪೂರ್ತಿ ಕಥೆ ಗೊತ್ತಿದೆ. ರಾಮಾಯಣದಲ್ಲಿ ಶ್ರೀರಾಮನು ಹುಟ್ಟಿ ತಾನು ಮನುಷ್ಯ ರೂಪದಲ್ಲೇ ಇದ್ದು ಮನುಷ್ಯ ಲೀಲೆಗಳನ್ನೇ ತೋರಿಸಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಚಾರಗಳನ್ನು ಜಗತ್ತಿಗೆ ತೋರಿಸಿಕೊಡ್ತಾನೆ. ಇಲ್ಲಿ ಮುಖ್ಯವಾಗಿ ರಾವಣನ ಸಂಹಾರ ಮಾಡ್ತಾನೆ. ಇಲ್ಲಿ ಸೀತಾಪಹರಣ ಆಗತ್ತೆ, ಆದರೆ ರಾವಣನ ಸಂಹಾರವನ್ನು ಮಾಡಿ ಈ ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ 7ನೇ ಅವತಾರವಾದ ಶ್ರೀರಾಮನ ಅವತಾರ ಅತ್ಯಂತ ಶ್ರೇಷ್ಠವಾದ ಅವತಾರವಾಗಿದೆ. ಇದು 8ನೇ ಅವತಾರ ಶ್ರೀಕೃಷ್ಣ ಅವತಾರ. ನಮ್ಮದು ಭಾಗವತದ ಮುಖ್ಯ ವಿಷಯವೇ ಶ್ರೀಕೃಷ್ಣನ ಅವತಾರ. ವಸುದೇವ ದೇವಕಿಯರ ಮಗನಾಗಿ ಯಶೋದೆಯಿಂದ ಮತ್ತು ನಂದಗೋಪರಿಂದ ಸಾಕಲ್ಪಟ್ಟ ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದಲ್ಲಿ ತನ್ನ ಲೀಲೆಗಳನ್ನು ತುಂಬ ತೋರಿಸ್ತಾನೆ. ಇದನ್ನು ನಾವು ನಾಳೆ ಶ್ರೀಕೃಷ್ಣ ಚರಿತಾಮೃತ ಅನ್ನೋದನ್ನೇ ಪೂರ್ತಿಯಾಗಿ ನಾವು ಕೇಳಿಸ್ಕೊಳ್ತೇವೆ. ಅಂತೂ ಶ್ರೀಕೃಷ್ಣ ಅವತಾರವು ಮಹಾವಿಷ್ಣುವಿನ ಪರಿಪೂರ್ಣ ಅವತಾರ. ಇಷ್ಟು ನಮಗೆ ಇವತ್ತು ಗೊತ್ತಿರಬೇಕು. ಶ್ರೀಕೃಷ್ಣನು ದೇವಕಿ ಗರ್ಭದಿಂದ ಹೊರಗೆ ಬಂದಾಗ ಶಂಖ, ಚಕ್ರ, ಗದಾ, ಪದ್ಮ ಸಹಿತನಾಗಿ ಹೊರಗೆ ಬರ್ತಾನೆ. ಹಾಗಾಗಿ ನೀವು ಇಲ್ಲಿ ನಮಗೆ ಸೂಕ್ಷ್ಮವಾಗಿ ಗೊತ್ತಾಗತ್ತೆ, ಮಹಾವಿಷ್ಣುವಿನ ಪರಿಪೂರ್ಣ ಅವತಾರವೇ ಶ್ರೀಕೃಷ್ಣನ ಅವತಾರ. ಮತ್ತು ಈ ಶ್ರೀಕೃಷ್ಣನ ಅವತಾರದಲ್ಲಿ ದೈವಿ ಮಾನುಷ ವಿಗ್ರಹ ಅಂದರೆ ಮನುಷ್ಯ ರೂಪದಲ್ಲಿ ಭಗವಂತನ ಅವತಾರವಾಗಿದ್ದರೂ ಅವನು ಅವನ ಎಲ್ಲ ಲೀಲೆಗಳು ಭಗವತ್ ಸಮಾನವಾದ ಲೀಲೆಗಳನ್ನೇ ತೀರ ಚಿಕ್ಕ ವಯಸ್ಸಿಂದ ತೋರಿಸ್ತಾ ಬರ್ತಾನೆ.
ಗೋವರ್ಧನ ಪರ್ವತವನ್ನು ಕಿರುಬೆರಳಿನಿಂದ ಎತ್ತುವುದಾಗಲಿ, ಆ ರಾಕ್ಷಸರನ್ನು ಸಾಯಿಸುವುದಾಗಲಿ ಮುಂತಾದ ಎಲ್ಲವನ್ನು ಮತ್ತು ಅನೇಕ ಉಪದೇಶಗಳನ್ನು ಕೊಡ್ತಾನೆ. ಭಗವದ್ಗೀತೆ ಉಪದೇಶ, ಉದ್ಧವ ಗೀತೆ ಉಪದೇಶ, ಉತ್ತರ ಗೀತೆ ಉಪದೇಶ. ಹಾಗಾಗಿ ಈ ಈ ಭಾಗವತದಲ್ಲಿ ಇಡೀ ಕೃಷ್ಣಮಯವಾಗಿದೆ ಈ ಭಾಗವತ. ಹಾಗಾಗಿ ಇದರ ಬಗ್ಗೆ ನಾವು ಒಂದು ಸಂಪೂರ್ಣ ವಿಡಿಯೋವನ್ನು ಮಾಡಬೇಕಾಗಿದೆ. ಅದನ್ನು ನಾನು ನಾಳೆ ಮಾಡ್ತೇನೆ. 9ನೇ ಅವತಾರ. ಇಲ್ಲಿ 9ನೇ ಅವತಾರದ ಬಗ್ಗೆ ಸ್ವಲ್ಪ ಕೆಲವರಲ್ಲಿ ಇದಿದೆ, ಮತಭೇದವಿದೆ. ಆದರೆ ಬೌದ್ಧ ಅವತಾರ ಅಂತ ಹೇಳ್ತಾರೆ, ಭಗವಾನ್ ಬುದ್ಧ. ಈ ಭಗವಾನ್ ಬುದ್ಧನ ಅವತಾರ ಯಾಕೆ ಮಹಾವಿಷ್ಣು ಮಾಡ್ದ ಅಂತ ನಾವು ತಿಳ್ಕೊಳ್ಬೇಕಂದ್ರೆ, ಮಾನವೀಯತೆ, ಅಹಿಂಸೆ, ಆಧ್ಯಾತ್ಮಿಕ ಬೋಧನೆ ಮತ್ತು ಧ್ಯಾನದ ಪ್ರಾಧಾನ್ಯತೆಯನ್ನು ತೋರಿಸ್ಲಿಕ್ಕೆ. ನೋಡಿ, ಮಾನವೀಯತೆ, ಅಹಿಂಸೆ ಮತ್ತು ಆಧ್ಯಾತ್ಮಿಕ ಬೋಧನೆಗಳು ಮತ್ತು ಧ್ಯಾನ ಸಾಧನೆಯನ್ನು ತೋರಿಸುವುದಕ್ಕಾಗಿ ಬಂದ 9ನೆಯ ಅವತಾರವೇ ಬೌದ್ಧ ಅವತಾರವಾಗಿದೆ. ಇನ್ನು 10ನೇ ಅವತಾರ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಈ ಕಲ್ಕಿ ಅವತಾರ ಇನ್ನೂ ಸಂಭವಿಸಿಲ್ಲ. ಕಲಿಯುಗದಲ್ಲಿ ಅಧರ್ಮ, ಪಾಪ ಕರ್ಮಗಳು, ಅಧರ್ಮ ಅತ್ಯಂತ ಗಾಢವಾಗಿ ಆದಾಗ, ಇನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ಭಗವಂತನು ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಮುಂದೆ ಬರುವ ಅವತಾರವನ್ನು ನಾವು ಕಲ್ಕಿ ಅವತಾರ ಅಂತ ಹೇಳ್ತೇವೆ. ಹಾಗಾಗಿ ಕಲ್ಕಿ ಅವತಾರ ಇನ್ನೂ ಆಗಿಲ್ಲ. ಈ 9 ಅವತಾರಗಳು ಆಗಿವೆ, 10ನೇ ಅವತಾರವಾದ ಕಲ್ಕಿ ಅವತಾರ ಆಗಿಲ್ಲ. ಹಾಗಾಗಿ ಆತ್ಮೀಯ ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ಭಗವಂತನ ದಶಾವತಾರಗಳನ್ನು ನನ್ನ ಶಕ್ತಿ ಇದ್ದಷ್ಟು ಮಟ್ಟಿಗೆ ವಿವರಿಸಿದ್ದೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.